ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸುವೆ ಸೆಪ್ಟೆಂಬರ್ ತಿಂಗಳು 23ನೇ ತಾರೀಕು ಮಂಗಳವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ಕರ್ತರು ನಮ್ಮನ್ನು ಕಾಯ್ದು ಕಾಪಾಡಿದೆ. ಅದಕ್ಕೆ ದೇವರಿಗೂ ಮಹಿಮೆ ಉಂಟಾಗಲಿ. ಈ ದಿನವೂ ಆಮೇನ್ ಜಯದಿಂದ ನಮ್ಮನ್ನು ನಡೆಸುವ ನಮ್ಮ ಕರ್ತನಿಗೆ, ಅದ್ಭುತಕರವಾಗಿ ನಮ್ಮನ್ನು ನಡೆಸುವ ನಮ್ಮ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. ಆತನ ಪ್ರೀತಿಗಾಗಿ ಸ್ತೋತ್ರ, ಕನಿಕರಕ್ಕಾಗಿ ಸ್ತೋತ್ರ, ಆತನ ದಯಕ್ಕಾಗಿ ಸ್ತೋತ್ರ. ಆತನು ಮಾರ್ಪಾಡಿಲ್ಲದ ದೇವರು, ಆತನು ನಂಬಿಗಸ್ತನು, ನೀತಿವಂತನು, ಆಮೇನ್ ಒಳ್ಳೆಯವನು ಆಗಿರುವುದಕ್ಕೆ ಆತನೇ ಸ್ತುತಿಸಿರಿ. ತನ್ನ ಮನದಿಂದ ಕರ್ತನ ನಾಮವನ್ನು ಕೊಂಡಾಡುವ. ಕರ್ತನ ಒಳ್ಳೆಯವನು, ಆತನ ದಯೆಯು ಶಾಶ್ವತವಾದದು. 67ನೇ ಕೀರ್ತನೆಯಲ್ಲಿ ದೇವರೇ ನನ್ನನ್ನು ಕಟಾಕ್ಷಿಸಿ ಆಶೀರ್ವದಿಸು, ಪ್ರಸನ್ನ ಮುಖದಿಂದ ನನ್ನನ್ನು ನೋಡು. ಇಂದಿನಿಂದ ಭೂಲೋಕದಲ್ಲಿ ನಿಮ್ಮ ಆಮೇನ್ ಪರಿಪಾಲನೆ ಮಾರ್ಗವು ಎಲ್ಲ ಜನಾಂಗಗಳಲ್ಲಿ ನಿನ್ನ ರಕ್ಷಣೆಯು ಪ್ರಸಿದ್ಧವಾಗುವುದು. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯದಲ್ಲಿ ದೇವರ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸುವಾತನೇ, ಗುಣಪಡಿಸುವಾತನೇ, ರಕ್ಷಿಸುವಾತನೇ, ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕಣ್ಣೀರಿನ ಕಾಲಗಳಲ್ಲಿ, ಇಕ್ಕಟ್ಟಿನ ವೇಳೆಗಳಲ್ಲಿ ಹತ್ತಿರ ಇರುವ ಸಹಾಯಕರೇ, ನಿಮ್ಮ ಬಲಗಾರವನ್ನು ಚಾಯಿಸಿ ನಿಮ್ಮ ಜನರಿಗೆ ಕಣ್ಣೀರಿನಿಂದಲೂ ಸಾಲಾಭಾರಗಳಿಂದ ಬಿಡುಗಡೆ ಕೊಡು. ಫೈನಾನ್ಷಿಯಲ್ ಕ್ರೈಸಿಸ್ಗಳಿಂದ ಬಿಡಿಸು. ಕೆಲಸ ಜಾಗದಲ್ಲಿ ಬಿಸಿನೆಸ್ ಇಂಪ್ರೂವ್ಮೆಂಟ್ಗಳು ಕೊಡುವುದಕ್ಕಾಗಿ ಸ್ತೋತ್ರ. ಮಕ್ಕಳ ಮದುವೆಗಳು ಬೇಗದಲ್ಲಿ ನಡೆಯುವುದಕ್ಕಾಗಿ ಸ್ತೋತ್ರ. ದಾರಿಗಳು ಓಪನ್ ಮಾಡುವುದಕ್ಕಾಗಿ ಸ್ತೋತ್ರ. ಕರ್ತನೇ, ನಿಮ್ಮ ಕರ್ತನೆ ಸಂಪೂರ್ಣವಾಗಿ ಆಮೇನ್ ಒಪ್ಪಿಸಿಕೊಡ್ತೇನೆ. ಪ್ರತ್ಯೇಕವಾಗಿ ರೋಗಿಗಳು ಆಮೇನ್ ಒಂದು ದಿನ ಬೆಳಗ್ಗೆ ಎದ್ದು ಸ್ವಲ್ಪ ಸಮಯಗಳ ಮುಂದೆ ಹೋಗುವಾಗ ಶರೀರದಲ್ಲಿ ಭಯಂಕರವಾದ ಟಯರ್ಡ್ನೆಸ್ಸು, ಆಮೇನ್ ಎದ್ದು ನಡೆಯಕ್ಕಾಗದಂತೆ ಮಲಗಿದರೆ ಸಾಕು ಎಂಬುದಾಗಿ ಅನಿಸತಕ್ಕಂತೆ ಇರುವ ಆ ಟಯರ್ಡ್ಸ್ಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಲಂಗ್ಸ್ ಸಂಬಂಧವಾಗಿರುವ ಎಲ್ಲ ತೊಂದರೆಗಳು ಸೌಖ್ಯವಾಗ್ತಾ ಇದೆ. ಇವತ್ತು ಬೆಳಗ್ಗೆ ಜಾವದಲ್ಲಿ ಕರ್ತನ ಮಹಿಮೆಯು ಆಮೇನ್ ಅರೋಗ ಶಾಂತಿಯಾಗಿ ಮರಕ್ಕಳಾಗಿ ಇಳಿಯುವುದಕ್ಕಾಗಿ ಸ್ತೋತ್ರ. ಅದೇ ಪ್ರಕಾರವಾಗಿ ಆಮೇನ್ ಈ ಅನ್ಯ ದೇಶದಲ್ಲಿ ಹೋಗಕ್ಕಾಗಿ ವೇಟ್ ಮಾಡಿ ಟಿಕೆಟಿನ ಬೆಲೆ ಜಾಸ್ತಿ, ಹೋಗಕ್ಕಾಗ್ತಾ ಇಲ್ಲ. ಆ ರೀತಿಯಲ್ಲಿ ಇರುವ ವ್ಯಕ್ತಿಗಳಿಗೆ ಇವತ್ತು ಯೇಸುವಿನ ನಾಮದ ಬಿಡುಗಡೆಯಾಗಲಿ. ಆಮೇಲೆ ಅಂಡುಗಾಯಗಳು, ದುಷ್ಟನ ಕ್ರಿಯೆಗಳು ಲಯವಾಗಲಿ. ಹೋರಾಡಿ ನಿಲ್ಲುವ ಎಲ್ಲ ಹೋರಾಟಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುವಂತೆ ಪ್ರಾರ್ಥನೆ ಮಾಡ್ತಾರೆ. ಕರ್ತನ ಸೇವೆ ಮಾಡುವ ಸೇವಕರಿಗಾಗಿ ಸ್ತೋತ್ರ. ನಿಮ್ಮ ನಾಮವೇ ಎಲ್ಲ ಕಡೆ ಹರಡುವಂತೆಯೂ ಮಹಿಮೆ ಪಡುವಂತೆಯೂ ನಾವು ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮುತ್ತು ನಾಮದಲ್ಲಿ ತಂದೆ,
ಪ್ರಿಯರಾದ ದೇವರ ಮಕ್ಕಳೇ, ಇವತ್ತು ಆಮೇನ್ ದೇವರು ನಿಮ್ಮೆಲ್ಲವರನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಾಳೆ ರಾತ್ರಿ 9:30 ನಮ್ಮ ಸ್ಪೆಷಲ್ ಮೀಟಿಂಗ್ ಉಂಟು. ಪ್ರಾರ್ಥನೆಯಿಂದ ಅದರಲ್ಲಿ ಪಾಲ್ಗೊಳ್ಳಬೇಕು. ಇವತ್ತು ಚಿಂತಕ್ಕಾಗಿ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4:13, ನನ್ನನ್ನು ಬಲಪಡಿಸುವ ಆತನಲ್ಲಿ ಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. പ്രിയരെ, പൗല ಅಪೊಸ್ತಲನಾಗಿರುವ ಪೌಲನು ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ, ನನ್ನನ್ನು ಬಲಪಡಿಸುವನ ಆತನಲ್ಲಿಟ್ಟುಕೊಂಡು. ನಾವು ಕ್ರಿಸ್ತನಲ್ಲಿ ಇದ್ದರೆ ಎಲ್ಲಕ್ಕೂ ಶಕ್ತನಾಗುತ್ತೆ ಎಂಬುದಾಗಿ ಈ ವಾಕ್ಯವು ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಹಲವಾರು ಸಾರಿ ನಮ್ಮ ಕೈಯಿಂದ ಆಗುವುದಿಲ್ಲ ಎಂಬುದಾಗಿಯೂ, ನಮ್ಮ ಬಲಹೀನವಾದ ಶರೀರ, ನಮ್ಮ ಶೂನ್ಯವಾದ ಮನೆ, ಯಾರಿಲ್ಲದಿರುವ ವಾತಾವರಣಗಳು ಎಲ್ಲ ನೋಡಿ ಆಗುವುದಿಲ್ಲ ಎಂಬುದಾಗಿ ಹೇಳುವ ಹಲವಾರು ವಿಷಯಗಳು. ಚಾಲೆಂಜಸ್ಗಳು ನಾವು ಚಾಲೆಂಜಸ್ನಿಂದ ಫೇಸ್ ಮಾಡಬೇಕು. ಆಮೇನ್. ಚಾಲೆಂಜಸ್ಗಳು ನಾವು ಚಾಲೆಂಜಸ್ನಿಂದ ಫೇಸ್ ಮಾಡುವುದು ಎಂಬುದಾಗಿ ಹೇಳಿದರೆ, ನನ್ನನ್ನು ಆಮೇನ್ ನನ್ನನ್ನು ಬಲಪಡಿಸುವ ಮೂಲಕವಾಗಿ ಆಮೇನ್ ಸಾಕಾಗಿದ್ದವನಾಗುತ್ತದೆ, ಎಲ್ಲದಕ್ಕೂ ಶಕ್ತನಾಗುತ್ತದೆ. ಅದ್ಭುತಕರವಾದ ಒಂದು ಮನುಷ್ಯನು ಮಾಡಕ್ಕಾಗಲ್ಲ, ಈ ಮನುಷ್ಯನಿಂದಾಗಲ್ಲ ಎಂಬುದಾಗಿ ಹೇಳೋ ವಿಷಯಗಳು ನಮ್ಮಲ್ಲಿ ಇರುವ ಕ್ರಿಸ್ತನ ಮೂಲಕವಾಗಿ, ನಮ್ಮಲ್ಲಿರುವ ಪವಿತ್ರಾತ್ಮನ ಮೂಲಕವಾಗಿ, ನಮ್ಮಲ್ಲಿ ಯಾವರಿಸೋ ದೇವರ ಶಕ್ತಿಯಿಂದ ಆಮೇಲೆ ನಾವು ಮಾಡುತ್ತೇನೆ ಎಂಬುದಾಗಿ ಈ ಮಾತುಗಳು ನಮ್ಮ ಹತ್ರ ಆಮೇಲೆ ಪ್ರಾಮಿಸ್ ಮಾಡ್ತಾ ಇದೆ. ತೊಂದರೆಗಳು ಬರುವಾಗ ಅದು ದೊಡ್ಡದಾಗುವವನೇ ನಿಲ್ಲಕ್ಕಾಗಲೆಂದರೆ ಓಡೋಗುವ ಸ್ವಭಾವ ಮನುಷ್ಯನುಂಟು. ಆದರೆ ಆಮೇಲೆ ಹೋರಾಟಗಳಲ್ಲಿ ನಿಲ್ಲುವುದಕ್ಕೆ ಈ ವಾಕ್ಯವು ನಮಗೆ ಬೆಲೆ ಕೊಡ್ತಾ ಇದೆ. ಆಮೇಲೆ ಸನ್ನಿವೇಶಗಳು ನಾವು ಓವರ್ಕಮ್ ಮಾಡಬೇಕು. ಆಮೇಲೆ ಹಲವಾರು ಸಾರಿ ದೇವರ ಮೂಲಕವಾಗಿ ಗೋಡೆಗಳನ್ನು ದಾಡುವುದು, ಮಹಾಸೈನ್ಯದ ವಿರುದ್ಧವಾಗಿ ಹೋಗುವುದು ಎಲ್ಲ ಹಳೆಯ ಒಡಂಬಡಿಕೆ ದಾವೀದು ಹೇಳುವ ಮಾತುಗಳಾಗಿದ್ದಾವೆ. ಅದೇ ಪ್ರಕಾರ ಈ ಪೌಲ ತನ್ನ ಜೀವನದಲ್ಲಿ ಸ್ವಾರ್ಥ ಎಂಬುದಾಗಿರುವ ಗುರಿ ಇಟ್ಟುಕೊಂಡು ಆಮೇಲೆ ಆ ಪ್ರಾರ್ಥನೆಯಲ್ಲಿ ದೇವರ ಕಾರ್ಯಗಳು ಮಾಡಿ ಮುಗಿಸುವುದಕ್ಕಾಗಿ ಆಮೇಲೆ ಕರ್ತನ ಬೆಲವನ್ನು ಆಮೇಲೆ ಹುಡುಕುತ್ತಾ ಇದ್ದಾರೆ, ಅದರಲ್ಲಿ ಭರವಸೆ ಇಡ್ತಾ ಇದ್ದಾರೆ. ಆಮೇಲೆ ಬಾಯಿಯಿಂದ ಕರ್ತನ ಬೆಲತೆ ಕೊಡ್ತಾಗಿ ಹಾಡುತ್ತಾ ಹೇಳುತ್ತಾ ಇದ್ದಾರೆ, ಹೌದು ഞാനെല്ലാത്തിಕ್ಕೂ ಶಕ್ತನಾಗಿದ್ದಾನೆ, ಎಲ್ಲಕ್ಕೂ ಶಕ್ತನಾಗಿದ್ದಾನೆ ಎಂಬುದಾಗಿ ಹೇಳುವಾಗ, ಪ್ರಿಯರಾದ ದೇವರ ಮಕ್ಕಳೇ, ಸ್ತೋತ್ರ. ಈ ವಾಕ್ಯವು ನಮಗೆ ಬೆಲೆ ಕೊಡಲಿ. ದೇವರು ನಾವು ಮೂಲಕವಾಗಿ ಮನುಷ್ಯರ ಮನಸ್ಸಿಗೆ ತೋಚಲಾರದ ಆಮೇಲೆ ದೊಡ್ಡ ಕಾರ್ಯಗಳು ಮಾಡುತ್ತಾರೆ. ನಾವು ಮೂಲಕವಾಗಿ ಮಾಡಕ್ಕಾಗಿ ಆತನು ನಮ್ಮ ಸಂಗಡ ಇತ್ತು, ಆತನ ಮೂಲಕವಾಗಿ ಮಾಡಿದೆ ಎಂಬುದಾಗಿ ನಾವು ಹೇಳತಕ್ಕಂತೆ ದೇವರು ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಆದ್ದರಿಂದ ಆಮೇಲೆ ನಾವೆಲ್ಲದಕ್ಕೂ ಶಕ್ತರಾಗಿದ್ದಾರೆ, ಎಲ್ಲದಕ್ಕೂ ಸಾಕಾದಿಗಳಾದರೆ ನಾವು ಬೆಳಗಿನರಲ್ಲ, ಸೋತೋದರಲ್ಲ. ಈ ಲೋಕದಲ್ಲಿ ಜಯಕರವಾದ ಜೀವನವು, ಈ ಲೋಕವನ್ನು ಜಯಿಸುವ, ಲೋಕದ ಕಾರ್ಯಗಳನ್ನು ಜಯಿಸುವ, ಆಮೇಲೆ ಲೋಕದ ಆಮೇಲೆ ಆ ಹೋರಾಟಗಳನ್ನು ಜಯಿಸುವ, ಕಷ್ಟ ಸಂಘರ್ಷಗಳನ್ನು ಜಯಿಸುವ,
ಆ ಶಕ್ತಿಯು ಯೇಸು ಸ್ವಾಮಿ ಕೊಟ್ಟಿದ್ದಾರೆ, ಆತ ನಮ್ಮಲ್ಲಿದ್ದಾರೆ. ಆ ಶಕ್ತಿ ಮೂಲಕವಾಗಿ ನಾವು ಜಯ ಹೊಂದುವೆ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮೊಬ್ಬರನ್ನು ಆಶೀರ್ವದಿಸಲಿ. ನಾವು ಆಕಾಶದ ನಕ್ಷತ್ರಗಳಲ್ಲಿ ಭೂಮಿಯ ಸಮುದ್ರದಲ್ಲಿ ಮರಳಂದು ಹೆಚ್ಚಿಗೆ ಆಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್ ಅಂಡ್ ಹೈಲಿ ಫೇವರ್ಡ್. ಮೇ ಗಾಡ್ ಬ್ಲೆಸ್ ಯು.